ಅವತಾರ್ ಫೈರ್ ಅಂಡ್ ಆಶ್ ವಿಮರ್ಶೆ ಕನ್ನಡದಲ್ಲಿ. No, Spider! ಈ ಟ್ರೈಲರ್ನ ಅತಿ ದೊಡ್ಡ ಬಹಿರಂಗವೆಂದರೆ ಆಶ್ ಪೀಪಲ್. ಇವರೊಮ್ಮೆ ಅಗ್ನಿ ಪೂಜಕರಾದ ನಾವಿಕುಲ ಪರಂಪರೆಯ ಪ್ರತಿ ಸುತ್ತಿನಲ್ಲಿ ತೀವ್ರತೆಯೊಂದಿಗೆ ಕಾಣಿಸುತ್ತಾರೆ. ವರಾಂಗ್ ಊನಾ ಚಾಂಪ್ಲಿನ್ ಅವರ ಶಕ್ತಿಶಾಲಿ ಪಾತ್ರ. ಅವರು ಮುನ್ನಡೆಸುವ ಈ ಕುಲ ಐವಾವನ್ನು ತಿರಸ್ಕರಿಸುತ್ತದೆ. ಇದೊಂದು ದೊಡ್ಡ ಸಾಂಸ್ಕೃತಿಕ ಭೇದವನ್ನು ತೋರಿಸುತ್ತದೆ. ನಾವಿ ಸಮುದಾಯದ ಒಳಗೆ ಒಳಜಗಳವನ್ನು ಪ್ರಾರಂಭಿಸುವುದು. ನೇಟಿಯಮ್ನ ನಷ್ಟ. ಇದು ಜೇಕ್ ಮತ್ತು ನೇಟರಿಗೆ ಕೇವಲ ವ್ಯಕ್ತಿಗತ ಶೋಕವಲ್ಲ, ಅವರ ಕುಟುಂಬದ ಶ್ರದ್ಧಾಸ್ಥಾನವೇ ಕುಸಿದಂತಾಗಿದೆ. ನೇಟರಿಯ ಅಸ್ಥಿರತೆ, ಜೇಕ್ನ ರಕ್ಷಣಾತ್ಮಕ ನಡವಳಿಕೆ, ಈ ಎಲ್ಲ ಭಾವನೆಗಳು ಈ ಬಾರಿ ನಾವಿ ಜಗತ್ತನ್ನು ಮನುಷ್ಯತ್ವದ ಕೋನದಿಂದ ನೋಡಿಸುತ್ತವೆ. ಜೇಮ್ಸ್ ಕ್ಯಾಮರೂನ್ ದೃಶ್ಯಾತ್ಮಕವಾಗಿ ಮತ್ತೆ ಮಾಯಾಜಾಲವನ್ನು ಮೂಡಿಸಿದ್ದಾರೆ. ಲಾವಾ ಹರಿಯುವುದು, ಜ್ವಾಲಾಮುಖಿ ಸ್ಫೋಟಗಳು, ಕಣ್ಣಿಗೆ ಸೆಳೆಯುವ ಯುದ್ಧದ ದೃಶ್ಯಗಳು, ಇವೆಲ್ಲವೂ ಪ್ಯಾಂಡೋರಾವನ್ನು ಮತ್ತೊಮ್ಮೆ ಉಸಿರುಗಟ್ಟಿಸುವ ಪಟಚಿತ್ರವನ್ನಾಗಿ ಮಾಡುತ್ತದೆ. ಹಳೆಯ ಮುಖಗಳು ಮರಳಿ ಬರುತ್ತಿದ್ದಾರೆ. ಟ್ಯೂಸ್ಡೇಯ ನೆನಪಿದೆಯಾ? ಅವನ ಕಣ್ಣಿನಲ್ಲಿ ಈಗ ಮತ್ತೊಂದು ಗಂಭೀರತೆ ಇದೆ. ವಿಂಡ್ ಟ್ರೇಡರ್ಸ್ ಕೂಡ ಕಾಣಿಸುತ್ತಾರೆ. ಹೊಸ ಪ್ರಜೆಗಳು, ಹೊಸ ಭಯಗಳು, ಹೊಸ ಸಂವಹನಗಳು. ಈ ಬಾರಿ ಹೋರಾಟ ಹೊರಗಿನವರ ವಿರುದ್ಧವಲ್ಲ, ಅದು ನಾವಿ ಜನಾಂಗದೊಳಗಿನ ತೊಡಕು. ಅವರು ನಂಬುವ ದೇವಿಯ ವಿರುದ್ಧ, ಅವರು ನಂಬುವ ಪರಂಪರೆಯ ವಿರುದ್ಧ. ಇದು ನಾವಿ ಸಂಸ್ಕೃತಿಯ ಅಂತರಾಳದ ಸ್ಫೋಟ. ನಿಮಗೆ ಈ ಟ್ರೇಲರ್ನಲ್ಲಿ ಯಾವ ಕ್ಷಣ ತೀವ್ರವಾಗಿ ತಟ್ಟಿತು? ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.